ವಿಚಾರ ಮಾಡುವಂಥ ಲೆಕ್ಕಗಳು ಮಾಡ್ರಿ. ನಾ ತಿಳಿಸಿ ಹೇಳ್ತಾನೋ ಲಕ್ಷ ಕೊಟ್ಟು ನೋಡ್ರಿ. ಈ ಈ ಶೇಕಡ ಲೆಕ್ಕ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಿಮಗೆ ನಾಲೆಜ್ ಭಾಳ ಜಾಸ್ತಿ ಬರ್ತದೆ. ಸರಳ ಬಡ್ಡಿ ಅವಧಿ ದರ ತೆಗೆದಕ್ಕಿಂತಲೂ ಈ ಲೆಕ್ಕ ಕಲಿಯೋದ್ರಿಂದ ನಿಮಗೆ ಹೆಚ್ಚು ನಾಲೆಜ್ ಬರ್ತದೆ. ಅದಕ್ಕೆ ನೀವು ಈ ಗಣಿತ ಕಡೆ ಲಕ್ಷ ಕೊಡ್ರಿ, ಲಕ್ಷ ಕೊಟ್ಟು ಕೇಳ್ರಿ, ನೋಡ್ರಿ, ಮಾಡ್ರಿ. ಮಾಡೋದಾತಂದ್ರೆ ನಾ ತಿಳಿಸ್ತೀನಿ. ಇಲ್ಲ ನೋಡಿ, ಶೇಕಡ ಲೆಕ್ಕಗಳು. ಒಬ್ಬನು ಒಂದು ದಿನಕ್ಕೆ 200 ರೂಪಾಯಿ ದೊರೆಯುತ್ತದೆ. ಒಬ್ಬನಿಗೆ ದಿನಕ್ಕೆ 200 ರೂಪಾಯಿ ದೊರೆಯುತ್ತದೆ. ಅವನು ಅದರಲ್ಲಿ ಶೇಕಡ 75 ಖರ್ಚು ಮಾಡಿದರೆ ಅವನು ಒಂದು ವರ್ಷದಲ್ಲಿ 365 ದಿನಗಳು ಎಷ್ಟು ಹಣವನ್ನು ಉಳಿಸುತ್ತಾನೆ? ಇದು ಖರ್ಚು ಕೊಟ್ಟಾನಂದ್ರೆ ಅವನ ಸಂಬಳ ಎಷ್ಟು ತಿಳ್ಕೊಬೇಕು? 100 ಅಂತ ತಿಳ್ಕೊಬೇಕು. ನೀವು ಬಾಯಲ್ಲೇ ಮಾಡ್ಬೇಕಿಂತವೆಲ್ಲ. ಇಲ್ಲಿ ಸಂಬಳ 100 ಅಂತ ತಿಳ್ಕೊಬೇಕು. 75 ಖರ್ಚು ಇದ್ರ 100 ಪಗಾರ ಇದ್ದಾಗ 75 ಖರ್ಚು ಮಾಡೋದ್ರೆ 25 ಉಳಿತದೆ. 100ಕ್ಕೆ 25 ಉಳಿತದೆ. 200ಕ್ಕೆ ಎಷ್ಟು ಉಳಿತದೆ? ಏನು ಶೇಕಡ ಲೆಕ್ಕದಾಗ ಏನು ಭಾಳ ಬಿರಿ ಅಲ್ಲ. ಆಮೇಲೆ ಅವಾಗೇನು ಸಂಬಳ 100 ಎಂದು ತಿಳಿಯುವ, ಖರ್ಚು ಬರೋಬ್ಬರಿ 75, ಉಳಿತಾಯ ಬರೋಬ್ಬರಿ 25. ಅವಾಗ ಸೈನಿಕ್ ಸ್ಕೂಲ್ನಾಗ ಹಂಗೆ ರೀತಿ ಇತ್ತು. ಈಗೇನಿಲ್ಲ, ಎಲ್ಲ ಮೈಂಡ್ ವರ್ಕ್ ಮಾಡಬೇಕು. ಹೆಂಗೆ ವರ್ಕ್ ಮಾಡ್ಬೇಕಾದ್ರೆ ಸಂಬಳ 100 ಎಂದು ತಿಳಿಯುವ, 75 ಖರ್ಚ, 25 ಉಳಿತಾಯ. ನೋಡ್ರಿ, 100 ಸಂಬಳ ಇದ್ದಾಗ 100 ಸಂಬಳ ಇದ್ದಾಗ ಸಂಬಳಕ್ಕೆ 100ರಾಗ 75 ಕಳೀರಿ, 25 ಉಳಿತಾಯ. ನೋಡ್ರಿ, ಇದು ಬಾಯಲ್ಲೇ ತಿಳ್ಕೊಬೇಕು ನೀವು. ಯಾಕಂದ್ರೆ ಅವೆಲ್ಲ ನೋಡ್ರಿ, ಎಲ್ಲ 100ರಾಗ 75 ಕಳೆದು ಅಷ್ಟೇನು ಬೇಡ ನಮಗೆ. 75 ಖರ್ಚು ಕಳೀರಿ, 100 ಸಂಬಳದಂತ ತಿಳ್ಕೊರಿ, 75 ಖರ್ಚು ಕಳೀರಿ, 25 ಉಳಿತಾಯ. ಖರ್ಚು ಕಳೆದ್ರೆ ಉಳಿತಾಯ, ಉಳಿತಾಯ ಕಳೆದ್ರೆ ಖರ್ಚು ಬರ್ತದೆ. ಈ ಮೇನ್ ಪಾಯಿಂಟ್ಸ್ ತಿಳ್ಕೊಬೇಕು ನೀವು ಗಣಿತದಾಗ ವಿದ್ಯಾರ್ಥಿಗಳೇ. 100 ಪಗಾರ 100 ಅಂತ ತಿಳ್ಕೊಬೇಕು, ಜನಸಂಖ್ಯೆ 100 ಅಂತ ತಿಳ್ಕೊಬೇಕು, ಗುಣಗಳು 100 ಅಂತ ತಿಳ್ಕೊ. ಶೇಕಡ ಬಂತಂದ್ರೆ 100 ಏನು? ಅವನ ಆದಾಯ 100 ಅಂತೂ ತಿಳ್ಕೊಂಡ್ರಿ. ಒಬ್ಬನಿಗೆ ದಿನಕ್ಕೆ 200 ರೂಪಾಯಿ ದೊರೆಯುತ್ತದೆ. ದೊರೆಯಿಲ್ಲ, ಅದರಲ್ಲಿ 75 ಖರ್ಚು ಮಾಡಿದರೆ ಅವನು ಒಂದು ವರ್ಷದಲ್ಲಿ, ಅಂದರೆ ಒಂದು ವರ್ಷಕ್ಕೆ 365 ದಿನಗಳಲ್ಲಿ ಎಷ್ಟು ಹಣವನ್ನು ಉಳಿಸುತ್ತಾನೆ? ಮೊದಲ 100 ರೂಪಾಯಿಗೆ ಎಷ್ಟು ಉಳಿಸ್ತಾನೆ ನೋಡ್ರಿ. 100 ಸಂಬಳಕ್ಕೆ 25 ಉಳಿಸ್ತಾನೆ. 200 ಸಂಬಳಕ್ಕೆ ಎಷ್ಟು ಉಳಿಸ್ತಾನ? ಇದು ಒಂದು ದಿನದ ಉಳಿಕೆ. ಇದು ಒಂದು ದಿವಸಕ್ಕೆ ಎಷ್ಟು ಉಳಿಸ್ತಾನ? 200 ಗುಂಡ್ಲೆ 25 ಸರ್ವಾಸ್ ಬಾಗಿಲೆ 100. ಅಂದರೆ ಒಂದು ದಿವಸಕ್ಕೆ ಎಷ್ಟು ಉಳಿಸಿದವ? 50 ರೂಪಾಯಿ ಉಳಿಸಿದ. ಒಂದು ದಿನದ ಉಳಿತಾಯ 50 ರೂಪಾಯಿ. ಒಂದು ದಿನದ ಉಳಿತಾಯ ಬರೋಬ್ಬರಿ ಸರಿಯಾಗಿ ತಿಳ್ಕೊರಿ. ನೋಡ್ರಿ ನೀವು ಹೆಂಗ ಬರ್ತಾವ ಲೆಕ್ಕ. 20 50 ರೂಪಾಯಿ. ಒಂದು ವರ್ಷಕ್ಕೆ ದಿನಗಳು ಎಷ್ಟು? 365. ಒಂದು ವರ್ಷದಲ್ಲಿ ಉಳಿಸಿದ ಹಣ ಬರೋಬ್ಬರಿ 50 ಗುಂಡ್ಲೆ 365. ನೋಡ್ರಿ, ಪೂಜೆ ಹೊರಗಿಡ್ರಿ. 5 5 25 ಕೈಲ ಬಂತು 2. 5 6 30 1 2 32 ಕೈಲ ಬಂತು 3. 5 3 15 1 3 18. ನೋಡಿ ಎಷ್ಟು ಉಳಿಸಿದ್ ನೋಡ್ರಿ. ಒಂದು ದಿವಸಕ್ಕೆ 50 ರಂಗ್ ಉಳಿಸಿದ. 50 ರಂಗ್ ಉಳಿಸ್ಯಾನ. 365. ಒಂದು ದಿವಸಕ್ಕೆ 50 ಉಳಿಸ್ತಾನವ. ಅಂದ್ರೆ ಪೂಜೆ ಬಂತು. 5 5 25 2 5 30 32 5 3 15 1 3 18 ರೂಪಾಯಿ ಉಳಿತಾಯ. ಆನ್ಸರ್ ಇಸ್ ಈಕ್ವಲ್ ಟು 18,250 ರೂಪಾಯಿ ಉಳಿತಾಯ. ಒಂದು ವರ್ಷದ ಉಳಿತಾಯ ಹಿಂಗೆ ತಿಳ್ಕೊಬೇಕು ಗಣಿತಗಳು ನೀವು. ಈಗ ನೋಡಿ,
ಶೇಕಡಾ ಲೆಕ್ಕದೊಳಗೆ ಹೆಂಗಿರ್ತದ, ಒಂದು ಶಾಲೆಯಲ್ಲಿ 750 ವಿದ್ಯಾರ್ಥಿಗಳಿದ್ದಾರೆ, ಅವರಲ್ಲಿ ಶೇಕಡಾ 60 ವಿದ್ಯಾರ್ಥಿಗಳು ಸಿನಿಮಾವನ್ನು ನೋಡಿದ್ದಾರೆ. ಆ ಸಿನಿಮಾವನ್ನು ನೋಡದಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಏನು ನೋಡ್ರಿ, ಈಗ ನಿಮ್ಮ ಮೊದಲಿನಕ್ಕಿಂತಲೂ ಭಾಳ ಗಣಿತಗಳು ಭಾಳ ಫಾಸ್ಟ್ ಬರ್ತಾವೆ. ಈಗ ನೀವು ಕರೆಕ್ಟಾಗಿ ಹಿಂದಿನ ಗಣಿತಗಳು ನೋಡ್ಕೊಂಡಿದ್ರೆ ಬರ್ತಾವೆ. ನೋಡ್ರಿ, ವಿದ್ಯಾರ್ಥಿಗಳ ಸಂಖ್ಯೆ ಏನದ, ಈಗ 100 ಅಂತ ತಿಳಿಯುವ. ಸಿನಿಮಾ ನೋಡಿದವರು 60, ನೋಡ್ಲಾರ್ದವ್ರು 40, ಇಷ್ಟೇ. ಎಲ್ಲ ಡಿಟೇಲ್ ವಿದ್ಯಾರ್ಥಿಗಳ ಸಂಖ್ಯೆ 100 ಎಂದು ತಿಳಿಯುವ. ನೋಡಿದವರ ಸಂಖ್ಯೆ ಎಷ್ಟು? 60. ನೋಡ್ಲಾರ್ದವ್ರ ಸಂಖ್ಯೆ 100 ಗುಂಡ್ಲೆ 60 ಬರಬೇಕು. ಇಷ್ಟೆಲ್ಲ ಉದ್ದ ರೀತಿ ಬರೆಯೋ ಅವಶ್ಯಕತೆ ಇಲ್ಲ. ಅದು ಮೈಂಡ್ ವರ್ಕ್ ಮಾಡ್ಬೇಕು ಬರೀ. ಯಾವಾಗ ವಿದ್ಯಾರ್ಥಿಗಳ ಸಂಖ್ಯೆ ಬಂದದ, ವಿದ್ಯಾರ್ಥಿಗಳ ಸಂಖ್ಯೆ 100 ಎಂದು ತಿಳಿಯುವ. 60% ನೋಡ್ಯಾರ, 40 ಮಂದಿ ನೋಡಿಲ್ಲ. ನೋಡ್ಲಾರ್ದವ್ರ ಸಂಖ್ಯೆ ಒಟ್ಟು ಎಷ್ಟಂದ್ರೆ 100 ವಿದ್ಯಾರ್ಥಿಗಳಿಗೆ 40 ಜನ ವಿದ್ಯಾರ್ಥಿಗಳು ನೋಡಿಲ್ಲ. 750 ವಿದ್ಯಾರ್ಥಿಗಳಿಗೆ ಎಷ್ಟು ನೋಡಿಲ್ಲ? ಮಾಡ್ರಿ ನೋಡೋಣ. ಎಷ್ಟು ತಿಳಿಸಿ ಹೇಳಿದಿಂದ ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡ್ರಿ, ತೆಗೀರಿ, ಮ್ಯೂಟ್ ಆನ್ ಮಾಡ್ರಿ. ಈಗ ಮಾಡೋದಾದಿಂದ ಮ್ಯೂಟ್ ಆನ್ ಮಾಡಬೇಕು. ಇದು ಭಾಳ ಚಂದದ ಪದ್ಧತಿ ನೋಡ್ರಿ. ಒಂದು ಶಾಲೆ 750 ವಿದ್ಯಾರ್ಥಿಗಳಿದ್ದಾರೆ, ಅವರಲ್ಲಿ ಶೇಕಡಾ 60 ವಿದ್ಯಾರ್ಥಿಗಳು ಸಿನಿಮಾವನ್ನು ನೋಡಿದ್ದಾರೆ. ನೋಡ್ಲಾರ್ದವ್ರು ಎಷ್ಟು? 160 ಕಳ್ರಿ. ನೋಡಲಾರದವರ ಪ್ರಮಾಣ, ನೋಡಲಾರದವರ ಪ್ರಮಾಣ ಅಂದ್ರೆ ಶೇಕಡಾನೇ. ಅದು ನೆನ್ಪಿಟ್ಕೋರಿ. ಪ್ರಮಾಣ ಅಂದ್ರೆ ಯಾವಾಗಲಾದ್ರೂ ಶೇಕಡ. ಬರೋಬ್ಬರಿ 100 ಮೈನಸ್ 60. ನೋಡ್ಲಾರ್ದವ್ರು ಎಷ್ಟು? 40. 100 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 40 ವಿದ್ಯಾರ್ಥಿಗಳು ನೋಡಲಾರದ ವಿದ್ಯಾರ್ಥಿಗಳು ಸಿನಿಮಾವನ್ನು ನೋಡಲಾರದ ವಿದ್ಯಾರ್ಥಿಗಳು. ಏಳುನೂರ 50 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು ಮಂದಿ ನೋಡಿಲ್ಲ? ಇದು ಕ್ವಶನ್ ಮಾರ್ಕ್. ಈಗ 750 ಕೊಂಡ್ಲೆ 40 ಸರ್ವಾಸು ಬಾಗಲೆ 100. ಈ ಪೂಜತ್ತು 75 150 ಬರೋಬ್ಬರಿ 300 ವಿದ್ಯಾರ್ಥಿಗಳು ನೋಡ್ರಿ. 75 2 ಅಂದ್ರೆ 150, 154 300. ಆನ್ಸರ್ ಇಸ್ ಈಕ್ವಲ್ ಟು 300 ವಿದ್ಯಾರ್ಥಿಗಳು ನೋಡಿಲ್ಲ. ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು. ನೋಡಲಾರದವರ ಪ್ರಮಾಣ 100 ಮೈನಸ್ 60 40. ಇವರು ನೋಡ್ಲಾರ್ದವರು, ಇವರು ನೋಡಿದವರು. 100 ವಿದ್ಯಾರ್ಥಿಗಳಿಗೆ 40 ಸಿನಿಮಾವನ್ನು ನೋಡಲಾರದ ವಿದ್ಯಾರ್ಥಿಗಳು. 750ಕ್ಕೆ ಬರೋಬ್ಬರಿ ಎಷ್ಟು? 750 40 ಸರಾಸರಿ 100. 300 ವಿದ್ಯಾರ್ಥಿಗಳು ನೋಡ್ರಿ. ಈಗ ಶೇಕಡಾ ಪ್ರಮಾಣ ಕಡಿಮೆ ಹಾಕೋತ ಬಂದದ. ಮುಗಿತಾವಿನ್ನ ಲಕ್ಷ ಕೊಟ್ಟು ನೋಡ್ರಿ. ಎಲ್ಲ ಗಣಿತಗಳು ಬಿಡಿಸ್ಬೇಕು ನೀವು.